ಅಲ್ಲ, ಒಂದು ಇವತ್ತು ಇಡೀ ಪ್ರಪಂಚದಲ್ಲೇ ಕೂಡ ಪರಿಸ್ಥಿತಿ ಏನಂತ ಹೇಳಿ ಗೊತ್ತಾಗಿದೆ. ಇರಾನಿಂದ ಒಂದೇ ಒಂದು ಲೀಟ್ರು ಗ್ಯಾಸನ್ನು ಕೂಡ ಹೊರಗಡೆ ಕೊಡ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ನಮಗೇನು ಸಮಸ್ಯೆ ಇಲ್ಲ. ಇಂಥ ಸಂದರ್ಭದಲ್ಲಿ ದೇಶದ ಜೊತೆಯಲ್ಲಿ ಪಕ್ಷಾತೀತವಾಗಿ ನಿಲ್ಲಬೇಕೆ ಹೊರತು ಕಾಂಗ್ರೆಸ್ ಅವ್ರು ಏನು ಅಂತಂದರೆ ಉರಿಯೋ ಮನೆಗೆ ಸೀಮೆಎಣ್ಣೆ ಹಾಕೋರು, ಪೆಟ್ರೋಲ್ ಹಾಕೋರವರು. ಕಳೆದ ತಿಂಗಳಿಂದ 1 kg ಬೆಣ್ಣೆಗೆ 70 ರೂಪಾಯಿ ಜಾಸ್ತಿ ಆದಾಗ ಇವ್ರು ಯಾರೂ ಪ್ರೊಟೆಸ್ಟ್ ಮಾಡಿಲ್ಲ. ಕುಡಿಯುವಂಥ ಡ್ರಿಂಕ್ಸು 3 ಬಾರಿ ಜಾಸ್ತಿ ಮಾಡಿ ಕ್ವಾರ್ಟರ್ ಮೇಲೆ 60 ರೂಪಾಯಿ ದಿನಕ್ಕೆ ಒಂದು ಬಾಟ್ಲಿಗೆ ಜಾಸ್ತಿ ಆದರೂ ಮಾಡಲಿಲ್ಲ. ಇವತ್ತು 60 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಇಷ್ಟು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಆಗಿರತಕ್ಕಂಥದ್ದಲ್ಲ. ಕೊಲ್ಲಿ ರಾಷ್ಟ್ರಗಳು ನಡೆದಿರ್ತಕ್ಕಂಥ ಯುದ್ಧ. ಸ್ವಲ್ಪ ದಿನ ನಾವೆಲ್ಲ ಕೂಡ ಇದನ್ನು ದೇಶದ ಹಿತದೃಷ್ಟಿಯಿಂದ ನಾವು ಬರೆಸಬೇಕಾಗ್ತದೆ. ಇದರಲ್ಲಿ ಏನು ಅಂದರೆ ಈ ರಾಹುಲ್ ಗಾಂಧಿಗೆ ದೇಶದ ಹೊರಗಡೆನೂ ದೇಶನ ಬೈತಾರೆ, ದೇಶದ ಒಳಗಡೆ ಕೂಡ ಇದನ್ನು ಮಾಡ್ತಾರೆ. ಬಟ್ ಜನ ಯಾರು ಕೂಡ ಸ್ಪಂದಿಸೋದೆಲ್ಲ ತೊಂದರೆ ಆಗ್ತದೆ. ದೇಶಕ್ಕೋಸ್ಕರ ನಾವು ಸಹಿಸ್ಕೊಳ್ಬೇಕಾಗ್ತದೆ.